ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಈ ದಿನ ನಾನು ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇವರು ಭಾರತ ರತ್ನ ಅಂತ ಪ್ರಸಿದ್ಧಿಯಾಗಿದ್ದಾರೆ. ಭಾರತ ರತ್ನ ಇವರಿಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದವರು. ಇವರ ಬಗ್ಗೆ ಸುಮಾರು 10ರಿಂದ 15 PPT ಪ್ರೆಸೆಂಟೇಷನ್ಗಳನ್ನು ಮಾಡ್ತೀನಿ. ಇದು ಮೊದಲನೇ ಪ್ರೆಸೆಂಟೇಷನ್ನು. ಆದ್ದರಿಂದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಗುಣಗಳು, ಅವರ ವಿದ್ಯಾರ್ಥಿ ಜೀವನ ಹೇಗಿತ್ತು ಅಂತಕ್ಕಂಥ ಒಂದು ಸಣ್ಣ ಕಥೆಯ ರೂಪದಲ್ಲಿ ಇದರಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ನೋಡಿ ಇವರ ಗುಣಗಳನ್ನು ನಿಮ್ಮ ಅಭ್ಯಾಸ ಕ್ರಮದಲ್ಲಿ ಅಳವಡಿಸಿಕೊಂಡರೆ ನೀವು ಮುಂದೆ ನಿಮ್ಮ ಗುರಿಯನ್ನು ಸಾಧಿಸಬಹುದು ಅಂತ ತಿಳಿದು ಈ ರೀತಿಯಾಗಿರ್ತಕ್ಕಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಇದನ್ನು ಓದಿ ಕೇಳಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದರೆ ನನಗೂ ಸಹ ಸಹಾಯ ಆಗ್ಬೋದು. ಈ ಒಂದು ವಿಡಿಯೋ ಕ್ಲಿಪ್ಪನ್ನು ತಯಾರು ಮಾಡೋದಕ್ಕೋಸ್ಕರ ನಾನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ಸಂಗ್ರಹಿಸಿದ್ದೀನಿ. ಈ ಸಂಗ್ರಹಿಸೋದಕ್ಕೆ ನನಗೆ ಸಹಾಯ ಆಗಿದ್ದು ಅಂದರೆ 2 ಪುಸ್ತಕಗಳು. ಒಂದು ಡಾಕ್ಟರ್ KN ವೆಂಕಟೇಶ್ವರ ರಾವ್ ಬರೆದಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ವಿಷನರಿ ಆ್ಯಂಡ್ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತಕ್ಕಂಥ ಒಂದು ಪುಸ್ತಕ. ಇನ್ನೊಂದು ಪುಸ್ತಕ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನಿಮಗೆ ನೋಡ್ತಾ ಇದ್ದೀರಲ್ಲ ಇದನ್ನು. ಇದು ಯಾವುದು ಅಂತಂದರೆ ಭಾರತ ರತ್ನ ಸರ್ ಎಂ ವಿ. ಇದನ್ನು ಬರೆದಿರ್ತಕ್ಕಂಥವರು ಡಾಕ್ಟರ್ DS ಜಯಪ್ಪ ಗೌಡ. ಈ 2 ಪುಸ್ತಕಗಳಲ್ಲಿ ಇರ್ತಕ್ಕಂಥ ಕೆಲವು ವಿಷಯಗಳನ್ನು ನಾನು ಈ ಒಂದು ವಿಡಿಯೋಗ್ರಾಫ್ನಲ್ಲಿ ಬರೀತಾ ಇದ್ದೀನಿ. ಎಲ್ಲ ವಿಷಯಗಳನ್ನು ಮೇಲೆ ಹೇಳಿದ ಪುಸ್ತಕಗಳನ್ನು ನಾನು ಬರೆದಿದ್ದೀನಿ. ಒಂದು ಪುಸ್ತಕ ಇಂಗ್ಲೀಷ್ನಲ್ಲಿದೆ, ಇನ್ನೊಂದು ಪುಸ್ತಕ ಕನ್ನಡದಲ್ಲಿದೆ. ಆದ್ದರಿಂದ ಈ ಪುಸ್ತಕಗಳನ್ನು ಬೇಕಾದರೆ ನೀವು ತರಿಸ್ಕೊಂಡು ಓದಿ ಇನ್ನೂ ಹೆಚ್ಚು ಕಲ್ತ್ಕೋಬೋದು. ಸರ್ ಎಂ ವಿ ಅವರ ಬಗ್ಗೆ. ಸರ್ ಎಂ ವಿ ಅಂದರೆ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಮೇಲೆ ಚಿತ್ರದಲ್ಲಿ ಅವರ ಒಂದು ಫೋಟೋವನ್ನು ಕೊಟ್ಟಿದ್ದೀನಿ ನಾನು. ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥವರು. ಅವರ ಬಗ್ಗೆ ಹೆಚ್ಚು ವಿಚಾರಗಳನ್ನು ಮುಂದೆ ತಿಳಿಸ್ತೀನಿ. ಅವರು ಮಾಡಿದ ಕೆಲಸ, ಅವರ ವೈಯಕ್ತಿಕ ಗುಣಗಳು, ಭಾರತ ಹೇಗೆ ಮುಂದುವರಿಯಬೇಕು ಅಂತಕ್ಕಂಥ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಆದರೆ ಈ ಒಂದು ವಿಡಿಯೋಗ್ರಾಫಿನಲ್ಲಿ ನಾನು ಅವರ ಬಾಲ್ಯದಲ್ಲಿ ಪ್ರೈಮರಿ ಮಿಡ್ಲ್ ಸ್ಕೂಲ್ ಅನ್ನು ಓದಿದ ಒಂದು ಸಣ್ಣ ನಿರೂಪಣೆಯನ್ನು ಮಾಡ್ತಾ ಇದ್ದೀನಿ. ಆದ್ದರಿಂದ ಹೆಚ್ಚು ವಿಚಾರಗಳನ್ನು ಈ ಒಂದು ವಿಡಿಯೋಗ್ರಾಫ್ನಲ್ಲಿ ತಿಳಿಸೋದಿಲ್ಲ. ನಾನು ಮುಂದಿನ ವಿಡಿಯೋಗ್ರಾಫ್ಗಳಲ್ಲಿ ಅವರ ಬಗ್ಗೆ ಹೆಚ್ಚು ತಿಳಿಸ್ತೀನಿ. ಈಗ ಇವರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಯೋಣ ಬನ್ನಿ. ವಿಶ್ವೇಶ್ವರಯ್ಯನವರು ಹಳ್ಳಿಯಲ್ಲಿ ಬೆಳೆದ ಹುಡುಗ. ಈ ವಿಶ್ವೇಶ್ವರಯ್ಯ ಅಂತಕ್ಕಂಥ ಒಬ್ಬ ಬಾಲ ಹೇಗೆ ಭಾರತ ರತ್ನ ಆದರೂ ಅಂತಕ್ಕಂಥದ್ದು ಒಂದು ಸೋಜಿಗದ ವಿಚಾರ. ಮತ್ತು ಅವರ ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೂ ಬೆಳೆದಂಥ, ಕ್ರಮೇಣವಾಗಿ ಬೆಳೆದಂಥ ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿಯುವುದೇ ಒಂದು ದೊಡ್ಡ ಆಶ್ಚರ್ಯವಾದಂಥ ಒಂದು ಚಿತ್ರಣ ಇದ್ದ ಹಾಗಿರುತ್ತೆ. ಕೆಲವು ವಿಚಾರಗಳನ್ನ ಇಲ್ಲಿ ನಾನು ಇಲ್ಲಿ ತಿಳಿಯೋಣ. ಅವರು ಮಾಡಿದ ಕೆಲಸಗಳು ಯಾವುವು, ಭಾರತ ಮಾಡರ್ನ್ ಇಂಡಿಯಾ ಆಗೋದಕ್ಕೆ ಅವರು ಹಾಕಿದ ಬುನಾದಿ ಯಾವುದು, ಇವುಗಳು ಸಹಿತ ಮುಂದಿನ ವಿಡಿಯೋಗ್ರಾಫ್ಗಳಲ್ಲಿ ತಿಳಿಸ್ತೀನಿ. ಈ ಒಂದು ವಿಡಿಯೋಗ್ರಾಫಿನಲ್ಲಿ ಮುದ್ದೇನಹಳ್ಳಿಯಲ್ಲಿ ಬೆಳೆದಂಥ ವಿಶ್ವೇಶ್ವರಯ್ಯ ಅವರು ಅವರ ಬಾಲ್ಯ ಜೀವನ ಹೇಗಿತ್ತು ಅನ್ನೋದನ್ನು ತಿಳಿಸ್ತೀನಿ. ಸ್ವಲ್ಪ ಮಟ್ಟಿಗೆ ಅವರ
ಸಂಸಾರದ ಅವರ ವಂಶದ ಪಾರಂಪರ್ಯವನ್ನು ಸಹಿತ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರು ಹುಟ್ಟಿದ ಊರು ಮುದ್ದೇನಹಳ್ಳಿ, ಅದು ಚಿಕ್ಕಬಳ್ಳಾಪುರದ ಹತ್ರ ಇದೆ, ಕರ್ನಾಟಕ, ಬೆಂಗಳೂರಿನಿಂದ 55 ಕಿಲೋಮೀಟರು. ಡೇಟ್ ಆಫ್ ಬರ್ತು 16 ಸೆಪ್ಟೆಂಬರ್ 1860. ಆದರೆ 1861 ಎಂದು ಕೆಲವು ಕಡೆ ತಿಳಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿ, ತಾಯಿ ಹೆಸರು ವೆಂಕಂಚಮ್ಮ ಅಂತ ಕರೀತಾರೆ, ಆದರೆ ಅವರ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ. ಅವರ ಆನ್ಸೆಸ್ಟರ್ಸು ಅಂದರೆ ಅವರ ವಂಶಸ್ಥರೆಲ್ಲರೂ ಸಹಿತ ಮೋಕ್ಷಗುಂಡಂ ಅಂತಕ್ಕಂಥ ಒಂದು ಹಳ್ಳಿಯಿಂದ, ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ. ಅವರ ತಂದೆಯ ಕೆಲಸ ಪೌರೋಹಿತ್ಯ. ಈ ಚರಿತ್ರೆಯಲ್ಲಿ ನೋಡಿದಾಗ ಅವರ ವಂಶಸ್ಥರು ದೊಡ್ಡ ದೊಡ್ಡ ರಾಜರ ದೊಡ್ಡ ದೊಡ್ಡ ಪಾಳ್ಯಗಾರರ ಜೊತೆಗೆ ದಿವಾನರ ಕೆಲಸ ಮಾಡಿರ್ತಕ್ಕಂಥವರು. ಆದರೆ ಅವರು ಎಲ್ಲವನ್ನೂ ಕಳೆದುಕೊಂಡು ಈಗ ಅವರು ತಂದೆ ಶ್ರೀನಿವಾಸ ಶಾಸ್ತ್ರಿಗಳು ಪೌರೋಹಿತ್ಯ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ತಾಯಿ ಸಂಸಾರದ ಕೆಲಸ ಮಾಡಿಕೊಂಡಿದ್ದಾರೆ. ಅವರಿಗೆ 6 ಮಕ್ಕಳಿದ್ದರು. ಆ ವಿಚಾರಗಳನ್ನ ನಾನು ಇಲ್ಲಿ ಹೇಳ್ತಾ ಇಲ್ಲ. ಹಣ ಹೆಚ್ಚು ಸಂಪಾದನೆ ಆಗದ ಕಾರಣ ಅವರು ಬಡತನದ ಜೀವನ. ಕಾರಣ ಏನಂದರೆ ಪೌರೋಹಿತ್ಯದಲ್ಲಿ ಆಗಿನ ಕಾಲದಲ್ಲಿ ಕೇವಲ ಊಟ ತಿಂಡಿಗೆ ಆಗ್ತಕ್ಕಂಥ ಕೆಲವು ವಸ್ತುಗಳನ್ನು ಕೊಡ್ತಾಯಿದ್ರು, ದಕ್ಷಿಣೆಯನ್ನು ಕಡಿಮೆಯಾಗಿ ಕೊಡ್ತಾಯಿದ್ರು. ಕೇವಲ ಅವರ ಊಟ ವ್ಯವಸ್ಥೆಗೆ ಮಾತ್ರ ಸಹಾಯ ಆಗ್ತಿತ್ತೆ ಹೊರತು ಬೇರೆ ಯಾವುದಕ್ಕೂ ಸಹಾಯ ಆಗ್ತಾ ಇರಲಿಲ್ಲ. ಅವರ ಪೌರೋಹಿತ್ಯ ವಾಸ ಮಾಡ್ತಕ್ಕಂಥದ್ದು ವಿಶ್ವೇಶ್ವರಯ್ಯನವರು ಮುದ್ದೇನಹಳ್ಳಿಯಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಬೆಂಗಳೂರಿನಲ್ಲಿ, ಪೂನಾ ಇವೆಲ್ಲವೂ ಸಹಿತ ವಿದ್ಯಾರ್ಥಿ ಜೀವನ ಮಾಡಿದಂಥ ಸ್ಥಳಗಳು. ಈಗ ನಾವು ಮುದ್ದೇನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಈ ಎರಡರ ಒಂದು ಅವರ ಜೀವನ ಚರಿತ್ರೆ, ವಿದ್ಯಾಭ್ಯಾಸ ಹೇಗಿತ್ತು ಅನ್ನೋದನ್ನು ನೋಡೋಣ. ವಿಶ್ವೇಶ್ವರಯ್ಯನವರ ಓದಿನ ವಿದ್ಯಾಭ್ಯಾಸದ ವಿಚಾರಗಳನ್ನು ನಾನು ತುಂಬ ಹೆಚ್ಚು ವಿವರಿಸದೆ ಕೇವಲ ಒಂದೇ ಒಂದು ಸೆಂಟೆನ್ಸ್ಗಳಲ್ಲಿ ಬರಿತಾ ಇದ್ದೀನಿ. ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಓದಿದ್ದು ಚಿಕ್ಕಬಳ್ಳಾಪುರ, ಮಿಡ್ಲ್ ಸ್ಕೂಲ್ನಲ್ಲಿ ಓದಿದ್ದು ಚಿಕ್ಕಬಳ್ಳಾಪುರ, ಹೈಸ್ಕೂಲು ಬೆಂಗಳೂರು, ಇಂಟರ್ಮೀಡಿಯೇಟ್ ಕಾಲೇಜು ಬೆಂಗಳೂರು, ಯೂನಿವರ್ಸಿಟಿ ಎಜುಕೇಷನ್ ಬೆಂಗಳೂರು, ಎಂಜಿನಿಯರಿಂಗ್ ಎಜುಕೇಷನ್ ಪೂನಾ. ಇಷ್ಟು ಬೇರೆ ಬೇರೆಯ ಸ್ಥಳಗಳಲ್ಲಿ ಓದಿದ್ದಾರೆ. ಈ ಎಲ್ಲ ಸಂಸ್ಥೆಗಳಲ್ಲಿ ಅವರು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬರ್ತಾಯಿದ್ರು. ಅಂದರೆ ಯೂನಿವರ್ಸಿಟಿ ಎಜುಕೇಷನ್ ಮೈಸೂರಿನಲ್ಲಿ, ಅಂದರೆ ಹಳೆಯ ಮೈಸೂರಿನಲ್ಲಾಯಿತು. ಆ ಹಳೆಯ ಮೈಸೂರಿನಲ್ಲಿರ್ತಕ್ಕಂಥ ಯೂನಿವರ್ಸಿಟಿ ಓದಿರಲ್ಲ, ಅಲ್ಲೂ ಸಹಿತ ಅವರು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದರು. ಅದಾದಮೇಲೆ ಪೂನಾದಲ್ಲಿ ಓದಿದರು, ಎಂಜಿನಿಯರಿಂಗ್ ಓದಿದರು. ಅಲ್ಲೂ ಸಹಿತ ಇಡೀ ಮುಂಬೈ ಪ್ರದೇಶಕ್ಕೆ, ಆಗ ಮುಂಬೈ ಅಂತಕ್ಕಂಥದ್ದು ಅತಿ ದೊಡ್ಡ ಪ್ರದೇಶ, ಆ ಪ್ರದೇಶಕ್ಕೆ ಅವರು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದರು. ಅಂದರೆ ಇವರು ಎಲ್ಲ ಕಡೆಯೂ ಫಸ್ಟ್ ರ್ಯಾಂಕ್ ಬರೋದಕ್ಕೆ ಕಾರಣ ಏನು? ಅವರ ಇಂಟೆಲಿಜೆನ್ಸಾ ಅಥವಾ ಅವರ DNA ಏನು ಅಂತ ಯೋಚನೆ ಮಾಡಿದರೆ ಒಂದೇ ಒಂದು ವಿಚಾರ ಗೊತ್ತಾಗುತ್ತೆ. ಅವರು ಯಾವಾಗಲೂ ಸಹಿತ ಇಂಡಸ್ಟ್ರಿಯಸ್ ಆಗಿದ್ದರು. ಇಂಡಸ್ಟ್ರಿಯಸ್ ಅಂದ್ರೇನು ಅನ್ನೋದನ್ನು ಮುಂದೆ ತಿಳಿಸೋಣ. ಎಲ್ಲ ತರಗತಿಗಳಲ್ಲೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ರು ಅಂತ ಹೇಳಿದೆ. ಹಾಗಾದರೆ ಅವರ ವಿದ್ಯಾಭ್ಯಾಸದ ಕ್ರಮವೇನು ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ನಾನು ಓದಿದ ಪುಸ್ತಕಗಳಲ್ಲಿ ಬರೆದಿರೋ ಹಾಗೆ ಕೆಲವು ಪಾಯಿಂಟ್ಸ್ನಲ್ಲಿ ನಾನು ಬರಿತಾ ಇದ್ದೀನಿ. ಅದನ್ನು ಎಲ್ಲ ವಿದ್ಯಾರ್ಥಿಗಳು ಸಹಿತ ಪ್ರಾಕ್ಟೀಸ್ ಮಾಡ್ಬೋದು. ಪ್ರೈಮರಿ ಇಯರ್ ಆಗ್ಬೋದು, ಮಿಡ್ಲ್ ಸ್ಕೂಲ್ ಆಗ್ಬೋದು, ಹೈಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಯಾವುದೇ ಒಂದು ವಿದ್ಯಾಭ್ಯಾಸ ಕ್ರಮದಲ್ಲಿದ್ದರೂ ಸಹಿತ ಇವರು ಮಾಡಿರ್ತಕ್ಕಂಥ ಒಂದು ಪರಿಶ್ರಮವನ್ನು ಪರಿಶೀಲನೆ ಮಾಡಿ ಅವರ ವಿದ್ಯಾಭ್ಯಾಸದ ಕ್ರಮವನ್ನು ನಾನು ಇಲ್ಲಿ ಸೂಕ್ಷ್ಮವಾಗಿ ಬರೆದಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಪ್ರತಿಯೊಬ್ಬರೂ ಸಹಿತ ಅವರ ತಂದೆ ತಾಯಿಗಳ ಇಷ್ಟದಂತೆ
ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಹೆಚ್ಚು ಇಲ್ಲದೆ ಹೋದರೆ ಯಾವ ಕೆಲಸಕ್ಕೂ ಮುಂದೆ ಅದು ಅನುಕೂಲ ಆಗಲ್ಲ ವಿದ್ಯಾಭ್ಯಾಸ. ಆದ್ದರಿಂದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕು ಅಂತಕ್ಕಂಥ ಒಂದು ಶ್ರದ್ಧೆ ಇಟ್ಕೊಂಡಿರಬೇಕು. ಶ್ರಮ ಮತ್ತು ಶ್ರದ್ಧೆ ಇವು ಎರಡೂ ಸಹಿತ ಮುಖ್ಯ. ಅವರ ಸ್ಟಡಿ ಹ್ಯಾಬಿಟ್ಸ್ ಹೇಗಿತ್ತು ಅಂದರೆ ಡಿಸಿಪ್ಲಿನ್ ರೊಟೇನ್, ಅಂದರೆ ರೆಗ್ಯುಲರ್ ಸ್ಟಡಿ ಅವರ್ಸ್, ಪಂಕ್ಚುಯಾಲಿಟಿ, ಸುಮಾರು ದಿನಕ್ಕೆ 2 ಗಂಟೆ ರಾತ್ರಿ 2 ಗಂಟೆ ಬೆಳಿಗ್ಗೆ ಅಂತಂದರೆ ಅದನ್ನು ಪ್ರತಿನಿತ್ಯವೂ ಪಾಲಿಸ್ತಾ ಇದ್ದರು. ಅಷ್ಟೊಂದು ಪಂಕ್ಚುಯಲ್ ಆಗಿದ್ದರು. ಇನ್ಡೆಪ್ತ್ ನೋಟ್ಸ್ ಟೇಕಿಂಗ್, ಯಾವುದೇ ಒಂದು ಸಣ್ಣ ಪಾಠವನ್ನು ಓದಿದ್ರು ಸಹಿತ ಆ ಪಾಠವನ್ನು ಓದಿ ಅವರಿಗೆ ತಿಳಿದ ಹಾಗೆ ಅದರಲ್ಲಿ ನೋಟ್ಸ್ ಬರ್ಕೊಳ್ತಾ ಇದ್ದರು. ಫೋಕಸ್ ಆನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಯಾವುದಾದ್ರೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಂದಾಗ ಅದನ್ನು ಫೋಕಸ್ ಮಾಡ್ತಾಯಿದ್ರು, ಅದನ್ನು ಓದಿ ತಿಳ್ಕೊಳ್ತಾ ಇದ್ದರು. ಈಗ ಉದಾಹರಣೆಗೆ ಫೋಟೋಸಿಂಥಸಿಸ್ ಅಂತ ಒಂದು ಕಾನ್ಸೆಪ್ಟ್ ಬಂದರೆ ಅದನ್ನು ಚೆನ್ನಾಗಿ ಓದಿರಿ, ಆ ಒಂದು ಪದದ ಅರ್ಥವೇನು, ಅದರ ಸ್ಪೆಲ್ಲಿಂಗ್ ಏನು, ಅದರ ಬಗ್ಗೆ ಎಷ್ಟು ಬರೀಬೇಕು ಅಂತ ಹೀಗೆ ಇನ್ಡೆಪ್ತ್ ಸ್ಟಡಿ ಮಾಡಿ ನೋಟ್ಸ್ ಮಾಡ್ಕೊಳ್ತಾ ಇದ್ರು. ಮತ್ತು ಶಾಲೆ ಅಥವಾ ಕಾಲೇಜಿನಲ್ಲಿ ಹೇಳಿಕೊಟ್ಟಂಥ ಪಾಠ ಕಡಿಮೆ ಆಗಬಹುದು ಅಂತ ಒಂದು ದೃಷ್ಟಿಯಿಂದ ಅವರು ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ರು ಅಂದರೆ ಪಾಠ ಪ್ರವಚನವಾದ ಮೇಲೆ ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸಪ್ಲಿಮೆಂಟರಿ ರೀಡಿಂಗ್ ಮಾಡ್ತಾಯಿದ್ರು, ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಾ ಇದ್ರು. ಪ್ರಾಕ್ಟೀಸ್ ರೈಟಿಂಗ್, ಅದನ್ನು ಓದಿ ಪಾಯಿಂಟ್ಸ್ನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಜೊತೆಗೆ ಶಾಲೆಗಳಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾಯಿದ್ರು. ಏನು ಹಾಗಂದರೆ ಕ್ಲಾಸ್ನ ರೂಮ್ನಲ್ಲಿ ಡಿಸ್ಕಷನ್ ಮಾಡೋದು, ಉಪಾಧ್ಯಾಯರಿಗೆ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಕೆಲವು ಸಾರಿ ಉಪಾಧ್ಯಾಯರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳೋದು ಕಷ್ಟ ಅಂತ ಅನೇಕ ಸಂದರ್ಭಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅಂಥ ಪ್ರಶ್ನೆ ಕೇಳ್ತಾಯಿದ್ರು. ಮತ್ತು ಡಿಸ್ಕಷನ್, ಅದರ ಬಗ್ಗೆ ಏನು ಹೇಳಿ ಅಂತ ಹೆಚ್ಚು ಬೇರೆ ಮಕ್ಕಳ ಜೊತೆಗೆ ಡಿಸ್ಕಸ್ ಮಾಡ್ತಾಯಿದ್ರು. ಜೊತೆಗೆ ಡಿಬೇಟ್ಸ್ ಮಾಡ್ತಾಯಿದ್ರು ಆ ವಿಚಾರಗಳ ಬಗ್ಗೆ. ಟೈಮ್ ಮ್ಯಾನೇಜ್ಮೆಂಟ್, ಅವರು ಓದಿನ ಪೂರ್ತಿ ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ನೋಡ್ಬೋದು. ಬ್ಯಾಲೆನ್ಸಿಂಗ್ ಅಕಾಡೆಮಿಕ್ಸ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್, ಅವರು ಸ್ಕೂಲ್ನಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರಲ್ಲ, ಡಿಬೇಟು, ಸೆಮಿನಾರು, ಇವುಗಳನ್ನೆಲ್ಲ ಮಾಡ್ತಾಯಿದ್ರು. ಅವುಗಳನ್ನು ಮಾಡೋದಕ್ಕೂ ಮತ್ತು ಅಕಾಡೆಮಿಕ್ಸ್, ಅವರ ಎಕ್ಸಾಮಿನೇಷನ್ಗೆ ಬರ್ತಕ್ಕಂಥ ವಿಚಾರಗಳಲ್ಲಿ ಓದ್ತಕ್ಕಂಥ ವಿಚಾರಗಳು ಸಹಿತ ಟೈಮನ್ನು ಬ್ಯಾಲೆನ್ಸ್ ಮಾಡಿ ಟೈಮನ್ನು ಮ್ಯಾನೇಜ್ ಮಾಡ್ತಾಯಿದ್ರು. ಪ್ರಯಾರಿಟೈಸ್ ಟಾಸ್ಕ್, ಯಾವುದನ್ನು ಮೊದಲು ಮಾಡಬೇಕು, ಡಿಬೇಟಿಗೆ ಹೋಗೋದನ್ನು ಮೊದಲು ಕಲ್ತ್ಕೋಬೇಕಾ ಅಥವಾ ಡಿಸ್ಕಷನ್ ಬಗ್ಗೆ ಹೆಚ್ಚು ತಿಳ್ಕೋಬೇಕಾ, ಪರೀಕ್ಷೆಗೆ ಹೋಗ್ಬೇಕಾದ್ರೆ ಯಾವುದನ್ನು ಮಾಡಬೇಕು ಅಂತಕ್ಕಂಥ ಒಂದು ಪರಿಜ್ಞಾನವನ್ನು ಇಟ್ಕೊಂಡು ಆ ಒಂದು ಟಾಸ್ಕ್ ಪ್ರಯಾರಿಟಿಯನ್ನು ಮಾಡ್ತಾಯಿದ್ರು. ಇಷ್ಟನ್ನು ನೀವು ಮಾಡುವುದಾದರೆ, ಅಂದರೆ ನಾನು ಇಲ್ಲಿ ಹೇಳಿರ್ತಕ್ಕಂಥ 6 ವಿಚಾರಗಳನ್ನು ನೀವು ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡೋದಾದರೆ ನೀವು ನಿಮ್ಮ ಒಂದು ಪಠ್ಯದ ವಿಚಾರದಲ್ಲಿ ಅಥವಾ ನಿಮ್ಮ ಶಾಲೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ಕಳಿಸಿ ನಿಮ್ಮ ತಂದೆ ತಾಯಿಯವರಿಗೂ ನೀವು ಸಹಿತ ನೀವು ಸಂತೋಷ ಪಡ್ಬೋದು ಅಂತ ಇಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ವಿದ್ಯಾರ್ಥಿಯ ದೃಢ ನಿಶ್ಚಯ ಮತ್ತು ಕಷ್ಟ ಸಂಹಿಷ್ಣುತಾ ಸಾಮರ್ಥ್ಯ ಅಂದ್ರೇನು? ವಿದ್ಯಾರ್ಥಿಯ ದೃಢ ನಿಶ್ಚಯ ಅಂದರೆ ಈ ವಿಶ್ವೇಶ್ವರಯ್ಯನವರು ಒಂದು ದೃಢ ನಿಶ್ಚಯ ಮಾಡಿಕೊಂಡಿದ್ರು. ನಾನು ನಮ್ಮ ತಂದೆ ತಾಯಿಯ ಕಷ್ಟವನ್ನು ತಪ್ಪಿಸೋದಕ್ಕೋಸ್ಕರ ಹೆಚ್ಚು ಓದಿ ಒಳ್ಳೆಯ ಹುದ್ದೆಗೆ ಹೋಗಬೇಕು ಅಂತ ಒಂದು ದೃಢ ನಿಶ್ಚಯ ಮಾಡಿದರು. ಆ ನಿಶ್ಚಯವನ್ನು ಪ್ರೈಮರಿ ಸ್ಕೂಲಲ್ಲಿದ್ದಾಗೆ ಮಾಡಿದ್ರು ಅಂತ ಕಾಣಿಸುತ್ತೆ. ಆ ಒಂದು ನಿಶ್ಚಯವನ್ನು ಅವರು ಹೇಗೆ ಪರಿಪಾಲಿಸಿದ್ರು ಅಂತ ಹೇಳೋದಕ್ಕೆ ಒಂದು ಸಣ್ಣ ಕಥೆಯ ರೂಪದಲ್ಲಿ ಹೇಳ್ತೀನಿ. ಅವರು ಪ್ರೈಮರಿ ಸ್ಕೂಲನ್ನು ವಿದ್ಯಾಭ್ಯಾಸ ಮುಗಿಸಿ, ಮಿಡ್ಲ್ ಸ್ಕೂಲ್ ವಿದ್ಯಾಭ್ಯಾಸ ಮುಗಿಸಿ, ಅವರ ತಾಯಿಯ ಜೊತೆಗೆ ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಯಾವುದೋ ಒಂದು ಹೈಸ್ಕೂಲ್ನಲ್ಲಿ ಸೇರಿಕೊಳ್ತಾರೆ. ಆ ಹೈಸ್ಕೂಲು ಕ್ರಿಶ್ಚಿಯನ್ ಹೈಸ್ಕೂಲ್ ಆಗಿರುತ್ತೆ. ಅಲ್ಲಿಯ ಹೆಡ್ ಮಾಸ್ಟರ್ ತುಂಬ ಒಳ್ಳೆಯವರಾಗಿರ್ತಾರೆ, ಪ್ರಿನ್ಸಿಪಲ್ ಅವರು. ಅಲ್ಲಿ ಸೇರಿಕೊಳ್ತಾರೆ. ಅದರ ಬಗ್ಗೆ ಮುಂದಿನ ವಿಚಾರಗಳಲ್ಲಿ ಹೆಚ್ಚಾಗಿ ಹೇಳ್ತೀನಿ. ನಾನು ಇಲ್ಲಿ ಸ್ವಲ್ಪ ಹೇಳ್ತೀನಿ. ಆಗಿನ ಮೆಟ್ರಿಕ್ಯುಲೇಷನ್
ಅಂದರೆ ಈಗಿನ SSLC ಇದ್ದಾಗೆ ಆಗಿನ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ 12 ರೂಪಾಯಿ ಫೀಸ್ ಕಟ್ಟಬೇಕಿತ್ತು, ಪರೀಕ್ಷೆ ಫೀಸು. ಅದು ಕಟ್ಟಲು ಅವ್ರ ದುಡ್ಡಿರಲಿಲ್ಲ. ಲಾಸ್ಟ್ ಡೇಟ್ ಆಗಿ ಹೋಗ್ಬಿಡ್ತು. ಏನು ಮಾಡಬೇಕು ಅಂತ ವಿಶ್ವೇಶ್ವರಯ್ಯ ಯೋಚನೆ ಮಾಡಿ ಬೆಳಿಗ್ಗೆ ಎದ್ದು ಅವರ ತಾಯಿಯ ಬಳಿಗೆ, ತಾಯಿ ಚಿಕ್ಕಬಳ್ಳಾಪುರದಲ್ಲಿರ್ತಾರೆ, ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ 55 ಕಿಲೋಮೀಟರ್ ದೂರ. ಆ 55 ಕಿಲೋಮೀಟರ್ ಹೋಗೋದಕ್ಕೆ ಆಗಿನ ಕಾಲದಲ್ಲಿ ಕುದುರೆ ಗಾಡಿ ಅಥವಾ ಬೇರೆ ಯಾವುದಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕಿತ್ತು. ಅದಕ್ಕೆ ಅವರಲ್ಲಿ ದುಡ್ಡಿರಲಿಲ್ಲ. ಹಾಗಾಗಿ ವಿಶ್ವೇಶ್ವರಯ್ಯ ಹುಡುಗ ಬರೀ ಕಾಲಿನಲ್ಲಿ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ. ಸುಮಾರು ಮಧ್ಯಾಹ್ನ 3 ಗಂಟೆಗೆ ಬಂದು ಅವ್ರ ತಾಯಿಯನ್ನು ಭೇಟಿ ಮಾಡಿ ಹೇಳ್ತಾರೆ, ಅಮ್ಮ ದುಡ್ಡಿಲ್ಲ, 12 ರೂಪಾಯಿ ಕಟ್ಟಬೇಕು, ಏನು ಮಾಡಬೇಕು ಅಂತ. ಆ ಸಮಯದಲ್ಲಿ ತಾಯಿಯ ಬಳಿ ದುಡ್ಡಿರೋದಿಲ್ಲ. ಅವರ ಕಂಚಿನ ಪಾತ್ರೆಗಳನ್ನು ಪಕ್ಕದ ಶೆಟ್ಟರ ಅಂಗಡಿಯಲ್ಲಿ ಅಡವಿಟ್ಟು 12 ರೂಪಾಯಿಯನ್ನು ಕೊಡ್ತಾರೆ. ಆವತ್ತಿನ ದಿನ ಸುಸ್ತಾಗಿದ್ದರಿಂದ ಮಲ್ಕೊಂಡು ಬೆಳಿಗ್ಗೆ ಎದ್ದು ಅವರು ಪುನಃ ಬೆಂಗಳೂರಿಗೆ ಕಾಲುನಡಿಗೆಯಲ್ಲೇ ಬಂದು ಬರ್ತಾರೆ. ಸಾಯಂಕಾಲವಾಗಿರುತ್ತೆ. ಪುನಃ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗಿ ಫೀಸ್ ಕಟ್ಟೋದಕ್ಕೆ ಕ್ಲರ್ಕಿಗೆ ಕೊಟ್ಟಾಗ ಅವರು ತಗೊಳ್ಳೋಕ್ಕಾಗಲ್ಲ, ಲಾಸ್ಟ್ ಡೇಟ್ ಆಗಿಬಿಟ್ಟಿದೆ ಅಂತಾರೆ. ಆದರೆ ಅವರು ಅವರ ಉಪಾಧ್ಯಾಯರ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಳ್ತಾರೆ. ಉಪಾಧ್ಯಾಯರು ಇವರು ಎಂಥ ಹುಡುಗ ಅಂತ ಗೊತ್ತಿರೋದ್ರಿಂದ ಅವ್ರನ್ನ ಪ್ರಿನ್ಸಿಪಲ್ ಜೊತೆ ಕರ್ಕೊಂಡು ಹೋಗ್ತಾರೆ. ಪ್ರಿನ್ಸಿಪಲ್ರವರು ಇವರ ಒಂದು ಮೇಧಾವತನವನ್ನು ತಿಳ್ಕೊಂಡು ಇವರು ರ್ಯಾಂಕ್ ಬರ್ತಾರೆ ಅಂತ ಅವರಿಗೆ ಡೆಫಿನೆಟ್ ಇದ್ದಿದ್ದರಿಂದ ಅವರಿಗೆ ಶಿಫಾರಸು ಮಾಡಿ ಲಾಸ್ಟ್ ಫೀಸ್ ಆದ ಸುತ್ತ ಫೀಸ್ ಕಟ್ಟಿಸಿ ಪರೀಕ್ಷೆ ಕಟ್ಟಿಸ್ತಾರೆ. ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ಲಿ ಇಡೀ ಮೈಸೂರು ಸಂಸ್ಥಾನಕ್ಕೆ ಫಸ್ಟ್ ರ್ಯಾಂಕ್ ಪಡ್ಕೊಳ್ತಾರೆ. ಅದೇ ವಿದ್ಯಾರ್ಥಿಯ ದೃಢ ನಿಶ್ಚಯ ಅಂತಕ್ಕಂಥದ್ದು. ಎಷ್ಟು ಕಷ್ಟ ಇದ್ದರೂ ಸಹ ಕಾಲ್ನಡಿಗೆಯಿಂದ ಹೋಗಿ ಬರ್ತಾರೆ. ನಾನು ಹೇಳೋದಕ್ಕೆ ನನಗೆ ಕಣ್ಣು ನೀರು ಬರ್ತಾ ಇದೆ. ಆದ್ದರಿಂದ ಅಂಥ ಒಂದು ದೃಢ ನಿಶ್ಚಯ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ವಿಶ್ವೇಶ್ವರಯ್ಯನವರು. ಇದು ಈ ರೀತಿ ಹೇಳಿದ್ದೀನಿ. ಅದಾದಮೇಲೆ ನಾನು ನಿಮಗೆ ಸಣ್ಣ ಸಲಹೆ ಕೊಡೋದೇನು ಅಂದರೆ, ಈಗಿನ ವಿದ್ಯಾರ್ಥಿಗಳಿದ್ರಲ್ಲ, ನೀವುಗಳು ಸಹಿತ ಗುರಿಯನ್ನು ಸಾಧಿಸ್ಬೋದು. ಅನೇಕ ಸಾರಿ ಮಾರ್ಕ್ಸ್ ಕಡಿಮೆ ಬಂದಾಗ ನೀವು ನನಗೆ ಬರೋದೇ ಇಲ್ಲ ಅಂದ್ಬಿಟ್ಟು ಬಿಟ್ಟಿರೋದು ನಾನು ತಿಳ್ಕೊಂಡಿದ್ದೀನಿ. ಕಾರಣ ನಾನು 60 ವರ್ಷಗಳಿಂದ ಉಪಾಧ್ಯಾಯನಾಗಿದ್ದೀನಿ. ಈಗ ನನಗೆ 86 ವರ್ಷ. 1960ನೇ ಇಸ್ವಿಯಿಂದ ಉಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಲೂ ಸಹಿತ ಆನ್ಲೈನಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳು ನನಗೇನು ಕೇಪಬಿಲಿಟಿ ಇಲ್ಲ ಅಂತ ಬಿಟ್ಬಿಡ್ತಾರೆ. ಅದು ತಪ್ಪು. ದೃಢ ನಿಶ್ಚಯ ಮಾಡಿ ಪ್ರತಿನಿತ್ಯ ಸರಿಯಾಗಿ ಕೂತ್ಕೊಂಡು ಒಂದಲ್ಲ 2 ಗಂಟೆ ಓದಿ ತೀರ್ಮಾನ ಮಾಡಿದರೆ ನೀವು ಸಹಿತ ಒಳ್ಳೆಯ ಮಾರ್ಕ್ಸನ್ನು ಪಡೆಯೋದಕ್ಕಾಗುತ್ತೆ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ. ಕಷ್ಟ ಸಹಿಷ್ಣುತೆ ಅಂದರೆ ಕಷ್ಟವಾಗ್ಬೋದು. ನೀವು ಬೆಳಿಗ್ಗೆ ರಾತ್ರಿ ಓದೋದಕ್ಕೆ, ಆಟ ಆಡದೇ ಇರ್ಬೋದು, TV ನೋಡದೇ ಇರ್ಬೋದು. ಇವೆಲ್ಲವನ್ನೂ ಬಿಟ್ಟು ಈ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು, ದುಡ್ಡಿಗೆ ಕಷ್ಟ ಇರೋಲ್ಲ, ನಿಮ್ಮ ತಂದೆ ತಾಯಿ ಕೊಡ್ತಾರೆ. ಆದರೆ ಓದೋದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಸಹಿತ ಹೆಚ್ಚು ಅಂಕಗಳನ್ನು ಗಳಿಸಿ ನಿಮ್ಮ ತಂದೆ ತಾಯಿಗಳಿಗೆ ಸಂತೋಷಪಡಿಸಿ ನೀವು ಮುಂದೆ ಒಳ್ಳೆಯ ಕೆಲಸಗಳಿಗೆ ಹೋಗ್ಬೋದು ಅಂತ ಈ ಒಂದು ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ನೀವು ಪರಿಪಾಲಿಸಿ. ಸರ್ ಎಂ ವಿ ಅವರ ಪುಸ್ತಕವನ್ನು ಓದಿ ಅವರ ವಿಷಯವನ್ನು ಹೆಚ್ಚಾಗಿ ತಿಳ್ಕೊಳ್ಳಿ. ಈ ದಿನದ ಈ ವಿಡಿಯೋ ಕ್ಲಿಪ್ಪಿನಲ್ಲಿ ನಾನು ವಿಶ್ವೇಶ್ವರಯ್ಯನವರು ಮೆಟ್ರಿಕ್ಯುಲೇಷನ್ ತನಕ ಓದಿದ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿಸಿದ್ದೀನಿ. ಆದರೆ ಅವರು ದೃಢ ನಿಶ್ಚಯವನ್ನು ಮತ್ತು ಕಷ್ಟವನ್ನು ಹೇಗೆ ಸಹಿಸಿಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನು ಒಂದು ಸಣ್ಣ ವಿಚಾರವಾಗಿ 3 ನಿಮಿಷ ಹೇಳಿದ್ದೀನಿ. ಅದರ ಬಗ್ಗೆ ಹೇಳೋದು ಜಾಸ್ತಿ ಇದೆ, ಇಲ್ಲಿ ಹೇಳೋದಕ್ಕಾಗಲ್ಲ. ವಿಶ್ವೇಶ್ವರಯ್ಯ ಅವರ ಕಾಲೇಜ್ ಡೇಸು ಹೇಗಿದೆ ಅಂತ ಮುಂದಿನ ಒಂದು ವಿಡಿಯೋ ಕ್ಲಿಪ್ನಲ್ಲಿ ಬರೀತೀನಿ. ಈ ಒಂದು ವಿಡಿಯೋವನ್ನು ತಯಾರು ಮಾಡೋದಕ್ಕೆ ಡಾಕ್ಟರ್ KN ವೆಂಕಟಕೃಷ್ಣ ಅವರ ಪುಸ್ತಕ ಮತ್ತು ಡಾಕ್ಟರ್ DS ಜಯಪ್ಪ ಗೌಡ ಅವರ ಪುಸ್ತಕವನ್ನು ಓದಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮಾಡಿರ್ತಕ್ಕಂಥ ವಿಡಿಯೋ 6, 7, 8ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಅದು ಸಹಿತ ಹಳ್ಳಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನೇಕ ಸಾರಿ ಸಲಹೆಗಳು ಸಿಗಲ್ಲ.
ನಾನು ಆ ಕಷ್ಟವನ್ನು ನೋಡಿದ್ದೀನಿ ಹಳ್ಳಿಗಳಲ್ಲಿ. ಇವತ್ತು ಹಳ್ಳಿಗಳಲ್ಲಿ ಹೋದಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅಂಥ ವಿದ್ಯಾರ್ಥಿಗಳು ಬೇರೆಯವರಿಂದ ಸಲಹೆ ಪಡೆದು ಕಷ್ಟಪಟ್ಟು ಓದಿದರೆ ನಿಮಗೆ ಸಹಾಯ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಕ್ಲಿಪ್ಪನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು.